ಸರ್ ಏನ್ ಹೇಳ್ತೀರಿ ಹೆಚ್ಚುವರಿ ದರದ ಬಗ್ಗೆ? ಬಡವರು ಭಾಳ ಬದುಕೋದು ತುಂಬ ಕಷ್ಟ ಇದೆ. ಪ್ರತಿ ಒಂದು ಬೆಲೆನೂ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಬಡವ್ರು ಬಂದು ಬದುಕೋದು ಕಷ್ಟ ಇದೆ. ಎಣ್ಣೆ ಇದ್ರ ಬೆಲೆ ಜಾಸ್ತಿ, ನೀರು ಬೆಲೆ ಜಾಸ್ತಿ, ಹಾಲು ಬೆಲೆ ಜಾಸ್ತಿ, ಬಸ್ ಎಲ್ಲ ಜಾಸ್ತಿ ಆದರೆ ಬಡವ್ರು ಬದುಕೋದು ಹೆಂಗೆ? ಮನುಷ್ಯನಿಗೆ ಯಾವತ್ತು ಈ ಕಡಿಮೆ ಮಾಡಿಕೊಂಡು ಹೆಲ್ಪ್ ಮಾಡ್ಕೊಂಡು ಸರ್ಕಾರ ಎಲೆಕ್ಷನ್ ಬೇಕು ಅಂದಾಗ ಅವ್ರದ್ದು ಅದೇ ನಮ್ದು ತಗೊಂಡು ಅವ್ರು ಕೊಡೋದು, ಓಟ್ ಹಾಕ್ಸ್ಕೊಳ್ಳೋದು, ಕಡಿಯೋದು, ಇವೆಲ್ಲ ಮುಗಿದ ಮೇಲೆ ಇದು ಬಡವರ ಸರ್ಕಾರ, ಬಡವರ ಪರವಾಗಿರುವಂತ ಸರ್ಕಾರ. ಬಡವ್ರ ಸರ್ಕಾರ ಎಲ್ಲ ಸರ್ಕಾರ ಬರ್ಬೇಕಾದ್ರೆ ಹಂಗೆ ಹೇಳೋದು, ಬಡವ್ರು ಉದ್ಧಾರ ಮಾಡ್ತೀವಿ, ಯಾರು ಉದ್ಧಾರ ಮಾಡಲ್ಲ, ನಮ್ ದುಡ್ಡು ತೆಗೆದು ಅವ್ರು ಕೊಡ್ತಾರೆ, ತಿರ್ಗಾ ಲಂಚಕ್ಕೆ ಹೋಗ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಗೆಲ್ತಾರೆ ಅಷ್ಟೇ. ಸದ್ಯ BMTC ಬಸ್ ನಿಲ್ದಾಣದಲ್ಲಿದ್ದೀನಿ, ನೇರವಾಗಿ ಪ್ರಯಾಣಿಕರನ್ನ ಮಾತನಾಡಿಸ್ತೀನಿ. ಏನ್ ಹೇಳ್ತೀರಿ ಸರ್ ದರ ಹೆಚ್ಚಳ? ಸರ್, ನಾವು ಮಾಜಿ ಸೈನಿಕರು. ಈಗ ಜಾಸ್ತಿ ಮಾಡಿದ್ದು ಭಾಳ ಕಷ್ಟ ಆಗ್ತಾ ಇದೆ, ಬಡವರಿಗಂತೂ ಭಾಳ ಕಷ್ಟ ಆಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಯಿಂದನೇ ಇದು ಜಾಸ್ತಿ ಮಾಡಿದ್ದಾರೆ. ಯಾವುದೇ ಹಣದುಬ್ಬರ ಜಾಸ್ತಿ ಆಗಿಲ್ಲ, ಆದರೂ ಹಣ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಸ್ವಲ್ಪ ನೋಡಿ ವಾಪಸ್ ತಗೊಂಡ್ರೆ ಭಾಳ ಒಳ್ಳೆಯದು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು ನಿಮ್ಮ ಕರ್ತವ್ಯ.